ನಾವಿವಾಗ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಇದ್ದೀವಿ. ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಸಿಬ್ಬಂದಿಗಳು ನಡೆಸ್ತಾ ಇದ್ದಾರೆ. ಫ್ಲೆಕ್ಸ್ ಗಳನ್ನ, ಕಟೌಟ್ ಗಳನ್ನ ಇದಾಗ ಕಟ್ಟಿರುವಂತದ್ದು, ಜೊತೆಗೆ ಏನೆಲ್ಲ ಭದ್ರತೆಗಳು ಬೇಕಾಗಿರುತ್ತೆ, ಸೆಕ್ಯೂರಿಟಿ ಸಿಸ್ಟಮ್ ಏನಿರುತ್ತೆ ಎಲ್ಲವನ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ವ್ಯಕ್ತಿಗಳನ್ನಾಗ್ಲಿ, ಅಭಿಮಾನಿಗಳನ್ನಾಗ್ಲಿ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲರೂ ಕೂಡ ಕಾತುರದಿಂದ ಹೊರಗಡೆ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಯಾರಾದ್ರೂ ನೆಚ್ಚಿನ ಪ್ಲೇಯರ್ ಕಾಣಿಸ್ಬೋದಾ, ಯಾಕಂದ್ರೆ ನೆಟ್ ಪ್ರಾಕ್ಟೀಸ್ ಗೆ ಬಂದಿರುವಂತಹ ಯಾರಾದ್ರೂ ಪ್ಲೇಯರ್ ಕಾಣಿಸ್ಬೋದಾ ಅಂತ ಗೇಟ್ ಬಳಿಯೇ ನಿಂತು ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಹದ್ದಿನ ಕಣ್ಗಾವಲನ್ನ ಕೂಡ ಇಟ್ಟಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಂಡು ಬಂದಿದ ತಕ್ಷಣ ಭದ್ರತಾ ಸಿಬ್ಬಂದಿಗೆ ಅಲರ್ಟ್ ಬರ್ತಾ ಇರುವಂತದ್ದು. ಯಾರನ್ನೂ ಕೂಡ ಸದ್ಯಕ್ಕೆ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ, ಕ್ರೀಡಾಂಗಣದ ಒಳಗಡೆ ಯಾವ ರೀತಿ ಇದೆ, ನೆಟ್ ಪ್ರಾಕ್ಟೀಸ್ ಏನಾದ್ರೂ ನಡೀತಾ ಇದೆಯಾ, ಮತ್ತೆ ಆಂಪೈರ್ ಗಳು ಬಂದಿದ್ದಾರಾ, ಪ್ಲೇಯರ್ಸ್ ಗಳು ಬಂದಿದ್ದಾರಾ, ಮತ್ತೆ ಆಂಬ್ಯುಲೆನ್ಸ್ ಗಳು ಇನ್ನು ಹೊರಗಡೆ ಕೂಡ ನಿಲ್ಲಿಸ್ತೀವಿ. 9 ಆಂಬ್ಯುಲೆನ್ಸ್ ಇರುತ್ತೆ ಅಂತ ಪೊಲೀಸ್ ಇಲಾಖೆ ನಿನ್ನೆ ಅಷ್ಟೇ ತಿಳಿಸಿತ್ತು. ಜೊತೆಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಇರುತ್ತೆ ಅಂತ ಕೂಡ ತಿಳಿಸಿತ್ತು. ಯಾಕಂದ್ರೆ ತುರ್ತು ನಿರ್ಗಮನ ಬೇಕಾಗಿರೋ ಕಾರಣದಿಂದಾಗಿ ಏನಾದ್ರೂ ಅವಘಡಗಳು ಸಂಭವಿಸಿದಲ್ಲಿ ಮತ್ತೆ ಮೆಡಿಕಲ್ ಟ್ರಯೇಜ್ ಗಳನ್ನ 3 ಚಿಕಿತ್ಸಾ ಕೇಂದ್ರಗಳು ಇಲ್ಲಿ ಕೂಡ ಇರುತ್ತೆ ಅನ್ನೋಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದೇ ರೀತಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ನಡೆಸ್ತಿದ್ದಾರೆ. ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಭದ್ರತಾ ಪಡೆಗಳು, ಗರುಡ ಫೋರ್ಸ್, ಆರೋಗ್ಯ ಇಲಾಖೆ ಜಂಟಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ಇನ್ನು ಕ್ರೀಡಾಂಗಣದ ಒಳಗೆ ಯಾವ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ, ಯಾರೆಲ್ಲ ಬಂದಿದ್ದಾರೆ, ಏನಾದ್ರು ನೆಟ್ ಪ್ರಾಕ್ಟೀಸ್ ನಡೀತಾ ಇದೆಯಾ, ಮತ್ತೆ ನಾಳೆ ಇರುವಂತಹ ಕುತೂಹಲ ಮ್ಯಾಚ್ ಬಗ್ಗೆ ನೋಡೋಣ ಬನ್ನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.